ಪ್ರೀತಿ ಮಾಡ್ಬೇಕಾದ್ರೆ ದೇವತೆ ಅಂದಿರ್ತಾರೆ, ನೀನೇ ಎಲ್ಲ ಅಂದಿರ್ತಾರೆ. ಅದೇ ದೇವತೆನ ಬಿಟ್ಟು ಹೋಗ್ಬೇಕಾದ್ರೆ ಕೊಲೆ ಮಾಡ್ತಾರೆ, ಆಗ್ತಾರೆ. ಎಷ್ಟು ಕೇಸಸ್ ನೋಡ್ತಾ ಇದೀವಿ, ಇವತ್ತಿಗೂ ನಡೀತಾ ಇದೆ. ಹುಡುಗ ಡಿವೋರ್ಸ್ ಮಾಡ್ಕೊಂಡ್ರೆ ಹೆಂಡತಿ ಬಿಟ್ಟೋಗಿದ್ದಾಳೆ ಪಾಪ ಅವನಿಗೆ ಅಂತಾರೆ, ಹೆಂಡತಿ ಬಿಟ್ಟೋದ್ರೆ ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂತಾರೆ. ಫೈನಲಿ ಅವ್ರಿಗೆ ಹೇಳೋದು, ಹೆಣ್ಮಕ್ಳಿಗೆ ಬ್ಲೇಮ್ ಮಾಡೋದು. ಸರಿ ಇಲ್ವೇನೋ. ಈಗ ಬ್ರೇಕಪ್ ಆಗೋದು ಏನಕ್ಕೆ ಮುಖ್ಯವಾಗಿ? ನಿಜವಾಗ್ಲೂ ಪ್ರೀತಿ ನಮ್ಮನ್ನ ಏಳ್ಸುತ್ತೆ, ಬೀಳ್ಸಲ್ಲ. ಮತ್ತೆ ಹೇಳ್ತೀನಿ, ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಪ್ರೀತಿಲಿ ಬೀಳ್ತಾ ಇದ್ದೀನಿ ನಾನು. ಅವ್ನು ಚೇಂಜ್ ಆಗ್ಬಿಟ್ಟ, ಮುಂಚಿನ ತರ ಇಲ್ಲ, ಅದಕ್ಕೆ ಪ್ರೀತಿ ಹೊರಟೋಯ್ತು ಅಂತೀವಿ. ಅದಲ್ಲ, ಅವ್ನು ಚೇಂಜ್ ಆದ್ಮೇಲೆ ಇದಾನಲ್ವಾ, ಅದೇ ಅವನು. ಪ್ರೀತಿಗೆ ಫಿಸಿಕಲ್ ರಿಲೇಶನ್ಶಿಪ್ ಇರಬೇಕಾ? ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಮಾತ್ರನೇ ನಾವು ನಿಜವಾಗ್ಲೂ ನಾವಿಬ್ರು ಪ್ರೀತಿಸ್ತಾ ಇದೀವಲ್ವಾ. ಇವತ್ತಿನ ಟೀನೇಜ್ ಮದ್ವೆ ಆಗೋಕ್ಕೆ ಮುಂಚೆನೆ ತುಂಬಾ ಜನ ಫಿಸಿಕಲ್ ರಿಲೇಶನ್ಶಿಪ್ಗೆ ಹೋಗ್ತಾ ಇದ್ದಾರೆ. ಅದು ಎಂಥದ್ದೇ ಸಂಬಂಧ ಆಗಿರ್ಲಿ, ಇವನ್ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಬರೀ ಸೆಕ್ಸ್ ಇಂದ ಮಾತ್ರನೇ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಬಿಫೋರ್ ಮ್ಯಾರೇಜ್ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದೇನಿದೆ ಅದು ನನ್ನ ಪ್ರಕಾರ, ಮತ್ತೆ ಸ್ಪಿರಿಚುವಲ್ ಪ್ರಕಾರ, ಈವನ್ ನ್ಯೂರೋ ಸೈನ್ಸ್ ಪ್ರಕಾರ ಕೂಡ